ವಾಗ್ತಾ ಇದೆ. ಹೀಗಾಗಿ ಕೆಂಗೇರಿಯಲ್ಲಿರುವ ಬಿಜಿಎಸ್ ಆಸ್ಪತ್ರೆ ಬಳಿಗೆನೆ ಸಾಗ್ತಾ ಇದೆ ದರ್ಶನ್ ಅವರ ಕಾರ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಟ್ರಾಫಿಕ್ನ ನಡುವೆ ಕೂಡ ದರ್ಶನ್ ಅವರ ಕಾರ್ ಸಾಗ್ತಾ ಇರೋದು ಬಿಜಿಎಸ್ ಆಸ್ಪತ್ರೆ ಕಡೆಗೆ. ಸತತವಾಗಿ ರಿಪಬ್ಲಿಕ್ ಕನ್ನಡದ ಲೈವ್ ಮುಖಾಂತರ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ದರ್ಶನ್ ಅವರ ಕಾರ್ ಸಾಗ್ತಾ ಇದೆ ಅಂತ ಹೇಳಿ. ಇದರ ಜೊತೆಗೆ ಅನೇಕ ಪ್ರಶ್ನೆಗಳು ಬಾಕಿ ಉಳಿದಿದೆ. ರೇಣುಕಾ ಸ್ವಾಮಿ ಅವರ ಕುಟುಂಬ ನಿರೀಕ್ಷೆ ಮಾಡ್ತಿರುವ ನ್ಯಾಯಕ್ಕೆ ಏನು ಕತೆ? ದರ್ಶನ್ ಸಹ ಹಾಗೆ ಅವರ ಜೊತೆಯಲ್ಲಿದ್ದ 17 ಆರೋಪಿಗಳ ಪೈಕಿ 12 ಮಂದಿಗೆ ಬೇಲ್ ಆಗಿದೆ. ಬೇಲ್ ಸಿಕ್ಕ ಕಾರಣಕ್ಕೆ ಅವರು ಖುಲಾಸೆ ಆದರು ಅಂತಲ್ಲ, ಬಟ್ ಸ್ಟಿಲ್ ಬೇರೆ ನಾರ್ಮಲ್ ಜನರ ರೀತಿಯಲ್ಲಿ ಅವರು ಆರಾಮಾಗಿ ಓಡಾಡ್ಕೊಂಡು ಇರಬಹುದು ಅನ್ನೋದೇ. ಆದರೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಬೇಕಾ ಅನ್ನೋ ಪ್ರಶ್ನೆಯನ್ನು ರೇಣುಕಾ ಸ್ವಾಮಿ ಅವರ ಚಿಕ್ಕಪ್ಪ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ನೀವು ಮಾತನಾಡಿದ್ದನ್ನು ಕೇಳಿಸ್ಕೊಂಡಿರ್ತೀರಿ ಕೂಡ. ಸದ್ಯಕ್ಕೆ ಬೇಲ್ ಸಿಕ್ಕಿದೆ, ಆದರೆ ಪ್ರಕರಣದ ವಿಚಾರಣೆ ಆಗೋದು ಬಾಕಿ ಇದೆ. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಯಾವ ಅಂಶವೂ ಆ ಸಂದರ್ಭದಲ್ಲಿ ಅಂದರೆ ಪ್ರಕರಣದ ಆ್ಯಕ್ಚುಯಲ್ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಕಾನೂನಾತ್ಮಕ ಸಂಕಷ್ಟವನ್ನು ತಂದೊಡ್ಬಾರ್ದು ಅನ್ನೋ ಕಾರಣಕ್ಕೆ ದರ್ಶನ್ ಅವರ ವಕೀಲರ ಸಲಹೆ ಮೇರೆಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆದುಕೊಂಡು ಅದರಂತೆಯೇ ತಮ್ಮ ಪ್ರತಿ ನಿರ್ಧಾರವನ್ನು ಕೂಡ ಕೈಗೊಳ್ತಾ ಇರೋದು ನೀವು ಗಮನಿಸ್ತಾ ಇದ್ದೀರಿ. ನೇರವಾಗಿ ಆಸ್ಪತ್ರೆ ಕಡೆಗೆ ಹೊರಟಿದ್ದಾರೆ ದರ್ಶನ್. ಕೋರ್ಟ್ನಿಂದ ಈಗಷ್ಟೇ ಈ ಜಾಮೀನು ಪ್ರಕ್ರಿಯೆಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಜಾಮೀನು ಪ್ರಕ್ರಿಯೆ ಆದ ತಕ್ಷಣ ಇದೀಗ ಬಿಜಿಎಸ್ ಆಸ್ಪತ್ರೆ ಕಡೆಗೆ ಸಾಗ್ತಾ ಇದ್ದಾರೆ ದರ್ಶನ್ ಅವರು. ಧನ್ವೀರ್ ಅವರೇ ಖುದ್ದು ಕಾರನ್ನು ಡ್ರೈವ್ ಮಾಡ್ತಾ ಇದ್ದಾರೆ. ಭಾಷಂ ಸರ್ಕಲ್ ಸದ್ಯಕ್ಕೆ ನನ್ನ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನ ಮನು ಅವರು ಅಪ್ಡೇಟ್ ಕೊಡ್ತಾ ಇದ್ದಾರೆ. ಭಾಷಂ ಸರ್ಕಲ್ ಬಳಿಯಲ್ಲಿ ಇನ್ನೇನಿದೆ ಕಾರು, ಕೆಲವೇ ಹೊತ್ತಿನಲ್ಲಿ ಇದನ್ನು ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗುವವರಿದ್ದಾರೆ. ಬಿಜಿಎಸ್ ಆಸ್ಪತ್ರೆಗೆ ತಲುಪುವ ಪ್ರಕ್ರಿಯೆ ಈಗಲೂ ಕೂಡ ಪ್ರಗತಿಯಲ್ಲಿದೆ. ಅದನ್ನು ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದ ಮೂಲಕ. ಇನ್ನು ವಿಜಯಲಕ್ಷ್ಮಿ ಅವರು ಕೂಡ ಆಸ್ಪತ್ರೆ ಬಳಿಗೆ ಬಂದಿದ್ರು, ಆದರೆ ಕೋರ್ಟ್ಗೆ ಬರಲಿಲ್ಲ ವಿಜಯಲಕ್ಷ್ಮಿ ಅವರು. ಬಿಜಿಎಸ್ ಆಸ್ಪತ್ರೆಗೆ ಬಂದ ವಿಜಯಲಕ್ಷ್ಮಿ ಅವರು ನೇರವಾಗಿ ಅಲ್ಲೇ ಉಳಿದಿದ್ದಾರಾ ಅಥವಾ ವಾಪಸ್ ಮನೆಗೆ ಹೋದ್ರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಧನ್ವೀರ್ ಬಂದಿದ್ರು, ದಿನಕರ್ ಬಂದಿದ್ರು ಬಿಜಿಎಸ್ ಆಸ್ಪತ್ರೆ ಬಳಿಯಲ್ಲಿ ಮಧ್ಯಾಹ್ನ. ಅದಾದ ನಂತರದಲ್ಲಿ ಕೋರ್ಟ್ಗೂ ಕೂಡ ಬಂದರು ದಿನಕರ್ ಹಾಗೆ ಧನ್ವೀರ್. ಯಾಕಂತಂದ್ರೆ ದರ್ಶನ್ ಅವರಿಗೆ ಜಾಮೀನು ಪ್ರಕ್ರಿಯೆಯಲ್ಲಿ ಒಂದೇ ನಿಮಿಷ ಸ್ಮಿತಾ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವಾಪಸ್ ಬರ್ತೀವಿ ನಿಮ್ಮ ಹತ್ರ. ಈಗ ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ಕೆಲವು ಕ್ಷಣಗಳಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ರಿಪಬ್ಲಿಕ್ ಕನ್ನಡ ಸ್ಟುಡಿಯೋಗೆ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ನಿಮ್ಮ ಮುಂದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ, ಬ್ರೇಕ್ ನಂತರ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ವಾಗ್ತಾ ಇದೆ. ಹೀಗಾಗಿ ಕೆಂಗೇರಿಯಲ್ಲಿರುವ ಬಿಜಿಎಸ್ ಆಸ್ಪತ್ರೆ ಬಳಿಗೆನೆ ಸಾಗ್ತಾ ಇದೆ ದರ್ಶನ್ ಅವರ ಕಾರ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಟ್ರಾಫಿಕ್ನ ನಡುವೆ ಕೂಡ ದರ್ಶನ್ ಅವರ ಕಾರ್ ಸಾಗ್ತಾ ಇರೋದು ಬಿಜಿಎಸ್ ಆಸ್ಪತ್ರೆ ಕಡೆಗೆ. ಸತತವಾಗಿ ರಿಪಬ್ಲಿಕ್ ಕನ್ನಡದ ಲೈವ್ ಮುಖಾಂತರ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ದರ್ಶನ್ ಅವರ ಕಾರ್ ಸಾಗ್ತಾ ಇದೆ ಅಂತ ಹೇಳಿ. ಇದರ ಜೊತೆಗೆ ಅನೇಕ ಪ್ರಶ್ನೆಗಳು ಬಾಕಿ ಉಳಿದಿದೆ. ರೇಣುಕಾ ಸ್ವಾಮಿ ಅವರ ಕುಟುಂಬ ನಿರೀಕ್ಷೆ ಮಾಡ್ತಿರುವ ನ್ಯಾಯಕ್ಕೆ ಏನು ಕತೆ? ದರ್ಶನ್ ಸಹ ಹಾಗೆ ಅವರ ಜೊತೆಯಲ್ಲಿದ್ದ 17 ಆರೋಪಿಗಳ ಪೈಕಿ 12 ಮಂದಿಗೆ ಬೇಲ್ ಆಗಿದೆ. ಬೇಲ್ ಸಿಕ್ಕ ಕಾರಣಕ್ಕೆ ಅವರು ಖುಲಾಸೆ ಆದರು ಅಂತಲ್ಲ, ಬಟ್ ಸ್ಟಿಲ್ ಬೇರೆ ನಾರ್ಮಲ್ ಜನರ ರೀತಿಯಲ್ಲಿ ಅವರು ಆರಾಮಾಗಿ ಓಡಾಡ್ಕೊಂಡು ಇರಬಹುದು ಅನ್ನೋದೇ. ಆದರೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಬೇಕಾ ಅನ್ನೋ ಪ್ರಶ್ನೆಯನ್ನು ರೇಣುಕಾ ಸ್ವಾಮಿ ಅವರ ಚಿಕ್ಕಪ್ಪ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ನೀವು ಮಾತನಾಡಿದ್ದನ್ನು ಕೇಳಿಸ್ಕೊಂಡಿರ್ತೀರಿ ಕೂಡ. ಸದ್ಯಕ್ಕೆ ಬೇಲ್ ಸಿಕ್ಕಿದೆ, ಆದರೆ ಪ್ರಕರಣದ ವಿಚಾರಣೆ ಆಗೋದು ಬಾಕಿ ಇದೆ. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಯಾವ ಅಂಶವೂ ಆ ಸಂದರ್ಭದಲ್ಲಿ ಅಂದರೆ ಪ್ರಕರಣದ ಆ್ಯಕ್ಚುಯಲ್ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಕಾನೂನಾತ್ಮಕ ಸಂಕಷ್ಟವನ್ನು ತಂದೊಡ್ಬಾರ್ದು ಅನ್ನೋ ಕಾರಣಕ್ಕೆ ದರ್ಶನ್ ಅವರ ವಕೀಲರ ಸಲಹೆ ಮೇರೆಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆದುಕೊಂಡು ಅದರಂತೆಯೇ ತಮ್ಮ ಪ್ರತಿ ನಿರ್ಧಾರವನ್ನು ಕೂಡ ಕೈಗೊಳ್ತಾ ಇರೋದು ನೀವು ಗಮನಿಸ್ತಾ ಇದ್ದೀರಿ. ನೇರವಾಗಿ ಆಸ್ಪತ್ರೆ ಕಡೆಗೆ ಹೊರಟಿದ್ದಾರೆ ದರ್ಶನ್. ಕೋರ್ಟ್ನಿಂದ ಈಗಷ್ಟೇ ಈ ಜಾಮೀನು ಪ್ರಕ್ರಿಯೆಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಜಾಮೀನು ಪ್ರಕ್ರಿಯೆ ಆದ ತಕ್ಷಣ ಇದೀಗ ಬಿಜಿಎಸ್ ಆಸ್ಪತ್ರೆ ಕಡೆಗೆ ಸಾಗ್ತಾ ಇದ್ದಾರೆ ದರ್ಶನ್ ಅವರು. ಧನ್ವೀರ್ ಅವರೇ ಖುದ್ದು ಕಾರನ್ನು ಡ್ರೈವ್ ಮಾಡ್ತಾ ಇದ್ದಾರೆ. ಭಾಷಂ ಸರ್ಕಲ್ ಸದ್ಯಕ್ಕೆ ನನ್ನ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನ ಮನು ಅವರು ಅಪ್ಡೇಟ್ ಕೊಡ್ತಾ ಇದ್ದಾರೆ. ಭಾಷಂ ಸರ್ಕಲ್ ಬಳಿಯಲ್ಲಿ ಇನ್ನೇನಿದೆ ಕಾರು, ಕೆಲವೇ ಹೊತ್ತಿನಲ್ಲಿ ಇದನ್ನು ಕ್ರಾಸ್ ಮಾಡ್ಕೊಂಡು ಮುಂದೆ ಹೋಗುವವರಿದ್ದಾರೆ. ಬಿಜಿಎಸ್ ಆಸ್ಪತ್ರೆಗೆ
ತಲುಪುವ ಪ್ರಕ್ರಿಯೆ ಈಗಲೂ ಕೂಡ ಪ್ರಗತಿಯಲ್ಲಿದೆ. ಅದನ್ನು ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡದ ಮೂಲಕ. ಇನ್ನು ವಿಜಯಲಕ್ಷ್ಮಿ ಅವರು ಕೂಡ ಆಸ್ಪತ್ರೆ ಬಳಿಗೆ ಬಂದಿದ್ರು, ಆದರೆ ಕೋರ್ಟ್ಗೆ ಬರಲಿಲ್ಲ ವಿಜಯಲಕ್ಷ್ಮಿ ಅವರು. BGS ಆಸ್ಪತ್ರೆಗೆ ಬಂದ ವಿಜಯಲಕ್ಷ್ಮಿ ಅವರು ನೇರವಾಗಿ ಅಲ್ಲೇ ಉಳಿದಿದ್ದಾರಾ ಅಥವಾ ವಾಪಸ್ ಮನೆಗೆ ಹೋದ್ರ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಧನ್ವೀರ್ ಬಂದಿದ್ರು, ದಿನಕರ್ ಬಂದಿದ್ರು BGS ಆಸ್ಪತ್ರೆ ಬಳಿಯಲ್ಲಿ ಮಧ್ಯಾಹ್ನ. ಅದಾದ ನಂತರದಲ್ಲಿ ಕೋರ್ಟ್ಗೂ ಕೂಡ ಬಂದರು ದಿನಕರ್ ಹಾಗೆ ಧನ್ವೀರ್. ಯಾಕಂತಂದ್ರೆ ದರ್ಶನ್ ಅವರಿಗೆ ಜಾಮೀನು ಪ್ರಕ್ರಿಯೆಯಲ್ಲಿ ಒಂದೇ ನಿಮಿಷ ಸ್ಮಿತಾ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ವಾಪಸ್ ಬರ್ತೀವಿ ನಿಮ್ಮ ಹತ್ರ. ಈಗ ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ಕೆಲವು ಕ್ಷಣಗಳಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ರಿಪಬ್ಲಿಕ್ ಕನ್ನಡ ಸ್ಟುಡಿಯೋಗೆ ಬರ್ತಾರೆ ಕೆಲವೇ ಕ್ಷಣಗಳಲ್ಲಿ. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ನಿಮ್ಮ ಮುಂದೆ. ಈಗ ಚಿಕ್ಕ ಬ್ರೇಕ್ ಇರುತ್ತೆ, ಬ್ರೇಕ್ ನಂತರ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀವಿ. ವಾಗ್ತಾ ಇದೆ. ಹೀಗಾಗಿ ಕೆಂಗೇರಿಯಲ್ಲಿರುವ BGS ಆಸ್ಪತ್ರೆ ಬಳಿಗೆನೆ ಸಾಗ್ತಾ ಇದೆ ದರ್ಶನ್ ಅವರ ಕಾರ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಟ್ರಾಫಿಕ್ನ ನಡುವೆ ಕೂಡ ದರ್ಶನ್ ಅವರ ಕಾರ್ ಸಾಗ್ತಾ ಇರೋದು BGS ಆಸ್ಪತ್ರೆ ಕಡೆಗೆ. ಸತತವಾಗಿ ರಿಪಬ್ಲಿಕ್ ಕನ್ನಡದ ಲೈವ್ ಮುಖಾಂತರ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ದರ್ಶನ್ ಅವರ ಕಾರ್ ಸಾಗ್ತಾ ಇದೆ ಅಂತ ಹೇಳಿ. ಇದರ ಜೊತೆಗೆ ಅನೇಕ ಪ್ರಶ್ನೆಗಳು ಬಾಕಿ ಉಳಿದಿದೆ. ರೇಣುಕಾ ಸ್ವಾಮಿ ಅವರ ಕುಟುಂಬ ನಿರೀಕ್ಷೆ ಮಾಡ್ತಿರುವ ನ್ಯಾಯಕ್ಕೆ ಏನು ಕತೆ? ದರ್ಶನ್ ಸಹ ಹಾಗೆ ಅವರ ಜೊತೆಯಲ್ಲಿದ್ದ 17 ಆರೋಪಿಗಳ ಪೈಕಿ 12 ಮಂದಿಗೆ ಬೇಲ್ ಆಗಿದೆ. ಬೇಲ್ ಸಿಕ್ಕ ಕಾರಣಕ್ಕೆ ಅವರು ಖುಲಾಸೆ ಆದರು ಅಂತಲ್ಲ, ಬಟ್ ಸ್ಟಿಲ್ ಬೇರೆ ನಾರ್ಮಲ್ ಜನರ ರೀತಿಯಲ್ಲಿ ಅವರು ಆರಾಮಾಗಿ ಓಡಾಡ್ಕೊಂಡು ಇರಬಹುದು ಅನ್ನೋದೇ. ಆದರೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆಯನ್ನು ಕಳ್ಕೊಳ್ಬೇಕಾ ಅನ್ನೋ ಪ್ರಶ್ನೆಯನ್ನು ರೇಣುಕಾ ಸ್ವಾಮಿ ಅವರ ಚಿಕ್ಕಪ್ಪ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ನೀವು ಮಾತನಾಡಿದ್ದನ್ನು ಕೇಳಿಸ್ಕೊಂಡಿರ್ತೀರಿ ಕೂಡ. ಸದ್ಯಕ್ಕೆ ಬೇಲ್ ಸಿಕ್ಕಿದೆ, ಆದರೆ ಪ್ರಕರಣದ ವಿಚಾರಣೆ ಆಗೋದು ಬಾಕಿ ಇದೆ. ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಯಾವ ಅಂಶವೂ ಆ ಸಂದರ್ಭದಲ್ಲಿ ಅಂದರೆ ಪ್ರಕರಣದ ಆ್ಯಕ್ಚುಯಲ್ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಕಾನೂನಾತ್ಮಕ ಸಂಕಷ್ಟವನ್ನು ತಂದೊಡ್ಬಾರ್ದು ಅನ್ನೋ ಕಾರಣಕ್ಕೆ ದರ್ಶನ್ ಅವರ ವಕೀಲರ ಸಲಹೆ ಮೇರೆಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆದುಕೊಂಡು ಅದರಂತೆಯೇ ತಮ್ಮ ಪ್ರತಿ ನಿರ್ಧಾರವನ್ನು ಕೂಡ ಕೈಗೊಳ್ತಾ ಇರೋದು ನೀವು ಗಮನಿಸ್ತಾ ಇದ್ದೀರಿ. ನೇರವಾಗಿ ಆಸ್ಪತ್ರೆ ಕಡೆಗೆ ಹೊರಟಿದ್ದಾರೆ ದರ್ಶನ್. ಕೋರ್ಟ್ನಿಂದ ಈಗಷ್ಟೇ ಈ ಜಾಮೀನು ಪ್ರಕ್ರಿಯೆಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಜಾಮೀನು ಪ್ರಕ್ರಿಯೆ ಆದ ತಕ್ಷಣ ಇದೀಗ BGS ಆಸ್ಪತ್ರೆ ಕಡೆಗೆ ಸಾಗ್ತಾ ಇದ್ದಾರೆ ದರ್ಶನ್ ಅವರು. ಧನ್ವೀರ್ ಅವರೇ ಖುದ್ದು ಕಾರನ್ನು ಡ್ರೈವ್ ಮಾಡ್ತಾ ಇದ್ದಾರೆ. ಭಾಷಂ ಸರ್ಕಲ್ ಸದ್ಯಕ್ಕೆ ನನ್ನ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ನ ಮನು ಅವರು ಅಪ್ಡೇಟ್ ಕೊಡ್ತಾ ಇದ್ದಾರೆ. ಭಾಷಂ ಸರ್ಕಲ್ ಬಳಿಯಲ್ಲಿ ಇನ್ನೇನಿದೆ ಕಾರು,